ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಡಿಪ್ಲೊಮಾ ರಿಸಲ್ಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಫೈನಲ್ ರಿಸಲ್ಟ್ ಅಂದರೆ ಸೆಮಿಸ್ಟರ್ ಬಂದ ನಂತರ ಎಸ್ ಜಿ ಪಿ ಎ ಸೆಮಿಸ್ಟರ್ ಎಂಡ್ ರಿಸಲ್ಟ್, ಎಸ್ ಜಿ ಪಿ ಎ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಎವರೇಜ್ ಮತ್ತು ಎಲ್ಲ ಡಿಪ್ಲೊಮಾ ಮುಗಿದ ನಂತರ ಅಥವಾ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ ಮುಗಿದ ನಂತರ ಸಿ ಜಿ ಪಿ ಎ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಎವ್ರಿ ಸೆಮಿಸ್ಟರ್ ಈಗ ಏನು ಎಸ್ ಜಿ ಪಿ ಎ ಕ್ಯಾಲ್ಕುಲೇಟ್ ಏನು ಮಾಡ್ತಾರೆ ಅದನ್ನು ಯಾವ ಥರ ಗ್ರೇಡಿಂಗ್ ಸಿಸ್ಟಮ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಡಿಟೇಲ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಕಂಪ್ಲೀಟ್ ಡಿಪ್ಲೊಮಾ ರಿಸಲ್ಟ್ ಅಂದರೆ ಗ್ರೇಡಿಂಗ್ ಸಿಸ್ಟಮ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಎಸ್ ಜಿ ಪಿ ಎ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಸಿ ಜಿ ಪಿ ಎ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಅಷ್ಟೇ ಅಲ್ಲ ಸಿ ಜಿ ಪಿ ಎ ಆದ ನಂತರ ಸಿ ಜಿ ಪಿ ಎಲ್ಲಿಂದ ಪರ್ಸೆಂಟೇಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನಾನು ಕಂಪ್ಲೀಟ್ ಡಿಟೇಲ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕೆ ಸ್ಕಿಪ್ ಮಾಡದೆ ತಪ್ಪದೆ ಇದು ಕಂಪ್ಲೀಟಾಗಿ ನೋಡಿ. ಈಗ ನಮ್ಗೆ ಗೊತ್ತಿರುವಂಗೆ ಇಲ್ಲಿ ನಾವು ನೋಡ್ಬೋದು, ಫಸ್ಟ್ ಈಗ ಸೆಮಿಸ್ಟರ್ ವೈಸ್ ಸಬ್ಜೆಕ್ಟ್ ಇರ್ತವೆ. ಈಗ ಸಬ್ಜೆಕ್ಟರಲ್ಲಿ ಎರಡು ಕಾಂಪೊನೆಂಟ್ ಇರ್ತವೆ. ಒಂದು ಸಿ ಐ ಎ ಅಂತಿರುತ್ತೆ, ಅದಕ್ಕೆ ನಾವು ಇಂಟರ್ನಲ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್. ಈಗ ಇದು ಯಾರಂದರೆ ಕಾಲೇಜಲ್ಲಿ ಇದನ್ನು ಕಂಡಕ್ಟ್ ಮಾಡ್ತಾರೆ ಸಬ್ಜೆಕ್ಟ್ ವೈಸ್. ಈಗ ಅದಕ್ಕೆ ಮ್ಯಾಕ್ಸಿಮಮ್ ವೇಟೇಜ್ ಇರೋದು 50%, ಅಂದರೆ 50 ಮಾರ್ಕ್ಸಿಗೆ ಅದನ್ನು ತೊಗೋತಾರೆ. ಅದಕ್ಕೆ ಮಿನಿಮಮ್ ಮಾರ್ಕ್ಸ್ ನೀವು ತೊಗೋಬೇಕಾಗಿದೆ ಎಷ್ಟಂದರೆ 20 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕು. ನೋಡಿ, ಕಂಟಿನ್ಯೂಸ್ ಇಂಟರ್ನಲ್ ಇವ್ಯಾಲ್ಯೂಯೇಷನ್ 100ಕ್ಕೆ ಫೈನಲ್ ಎಕ್ಸಾಮಿಗೆ ಏನು 100 ಮಾರ್ಕ್ಸ್ ಏನು ಕೊಡ್ತಾರಲ್ಲ, ಆ 100 ಮಾರ್ಕ್ಸಲ್ಲಿ 50% ವೇಟೇಜ್ ಸಿ ಐ ಎ ಇರುತ್ತೆ. ಇಂಟರ್ನಲ್ ಮಾರ್ಕ್ಸಿಗೆ 50% ವೇಟೇಜ್ ಇರುತ್ತೆ. ಈಗ 50% ವೇಟೇಜ್ ಅಂದರೆ 50 ಮಾರ್ಕ್ಸ್ ಇರುತ್ತೆ. ಈಗ 100ಅಲ್ಲಿ 50 ಮಾರ್ಕ್ಸ್ ಇಂಟರ್ನಲಲ್ಲಿ ಬಂತು. ಈಗ ನೀವು ಮಿನಿಮಮ್ ಇದಕ್ಕೆ ಎಷ್ಟು ತೊಗೋಬೇಕಂದ್ರೆ 20 ಮಾರ್ಕ್ಸ್ ತೊಗೊಂಡ್ರೆ ಈ ಸಬ್ಜೆಕ್ಟ್ ನೀವು ಪಾಸ್ ಆಗ್ತೀರಿ. ಈಗ ಅದೇ ರೀತಿ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ನು ಕೂಡ ಇಲ್ಲಿ ನೋಡಿ, ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಇದರಲ್ಲಿಯೂ ಕೂಡ 100 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಅದರದ್ದು ವೇಟೇಜ್ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ನೋಡಿ ವೇಟೇಜ್ ಅಂತ ಹೇಳ್ತಾ ಇದ್ದೀನಿ ನಾನು. ಅಂದರೆ ಒನ್ಸ್ ಅಗೇನ್ ಐ ರಿಪೀಟ್, 100 ಮಾರ್ಕ್ಸಿಗೆ ಎಕ್ಸಾಮ್ ಇತ್ತಂದರೆ, 100 ಮಾರ್ಕ್ಸಿಗೆ ಸಬ್ಜೆಕ್ಟ್ ಇತ್ತಂದರೆ ಫೈನಲ್ ಎಕ್ಸಾಮಲ್ಲಿ 50% ಮಾರ್ಕ್ಸ್ ಇಂಟರ್ನಲಿಂದ ತೊಗೋತಾರೆ, 50% ಮಾರ್ಕ್ಸ್ ಫೈನಲ್ ಎಕ್ಸಾಮ್ಲಿಂದ ತೊಗೋತಾರೆ. ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನು ಕೂಡ 100 ಮಾರ್ಕ್ಸಿಗೆ ಕಂಡಕ್ಟ್ ಮಾಡ್ತಾರೆ. 50% ವೇಟೇಜ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಇಂಟರ್ನಲ್ದು 50% ವೇಟೇಜ್ ಇರುತ್ತೆ. ಇಲ್ಲಿಯೂ ಕೂಡ ನೀವು 20 ಮಾರ್ಕ್ಸ್ ಅಂದರೆ 50ಕ್ಕೆ 20 ಮಾರ್ಕ್ಸ್ ತೊಗೊಳ್ಳೇಬೇಕು, 40% ಆಫ್ ದಿ ವೇಟೇಜ್. ಈಗ ಬನ್ನಿ, ಈಗ ನಾವು ನೋಡುವಂಗೆ ಥಿಯರಿ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗಿರುತ್ತೆ. ಥಿಯರಿ ಎಕ್ಸಾಮ್ ಯಾವುದೇ ಥಿಯರಿ ಎಕ್ಸಾಮ್ ಆಗಿರಲಿ, ಈಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆಗಿರಲಿ, ಬಿ ಡಿ ಎಲ್ ಸಿ ಒ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಮ್ಯಾಥ್ಸ್ 1, 2 ಆಗಿರಲಿ, 100 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮ್ ಇರುತ್ತೆ. 100 ಮಾರ್ಕ್ಸ್ ನೀವೇನು ತೊಗೋತೀರಿ ಅದನ್ನು 50 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಪ್ರಾಕ್ಟಿಕಲ್ ಮಾರ್ಕ್ಸ್ ಡೈರೆಕ್ಟ್ 50 ಮಾರ್ಕ್ಸಿಗೆ ತೊಗೋತಾರೆ, ಅದನ್ನು ಡೈರೆಕ್ಟ್ 50 ಮಾರ್ಕ್ಸ್ ಆ್ಯಡ್ ಮಾಡ್ತಾರೆ. ಈಗ ಬನ್ನಿ, ಈಗ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳುವ ಗ್ರೇಡಿಂಗ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರಂತ. ಈಗ ನೋಡಿ, ನಾನು ಆಲ್ರೆಡಿ ಹೇಳಿದೆ ಸಿ ಐ ಎ 50% ವೇಟೇಜ್ ಇರುತ್ತೆ ಮತ್ತು ಎಸ್ ಡಬಲ್ ಇ ಕೂಡ 50% ವೇಟೇಜ್ ಇರುತ್ತೆ. ಈಗ ವಿತ್ ಎಕ್ಸಾಂಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನಾವು ನೋಡುವಂಗೆ, ಈಗ ನನಗೆ 50 ಮಾರ್ಕ್ಸಿಗೆ ಸಿ ಐ ಎಲ್ಲಿ 35 ಮಾರ್ಕ್ಸ್ ಬಂದಿದೆ ನೋಡಿ. ಅಂದರೆ ಫೈನಲ್ ಎಕ್ಸಾಮ್ ಮಾರ್ಕ್ಸ್ ಕೊಡೋದು 100ಕ್ಕೆ, ಅದರಲ್ಲಿ 50% ಮಾರ್ಕ್ಸ್ ಇಂಟರ್ನಲ್ಲಿಂದ ಬರುತ್ತೆ ಮತ್ತು 50% ಮಾರ್ಕ್ಸ್ ಎಕ್ಸ್ಟರ್ನಲ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ನಿಂದ ಬರುತ್ತೆ. ಈಗ ನೋಡಿ, 100ಕ್ಕೆ ನನಗೆ 35 ಮಾರ್ಕ್ಸ್ ಎಲ್ಲಿಂದ ಬಂದಿದ್ದಾವೆ, ಅವು ಇಂಟರ್ನಲ್ಲಿಂದ ಬಂದಿದ್ದಾವೆ, 35 ಮಾರ್ಕ್ಸ್ ಆಯಿತಾ. ಈಗ ಫೈನಲ್ ಎಕ್ಸಾಮಲ್ಲಿ ನೀವು 100 ಮಾರ್ಕ್ಸಿಗೆ ಎಕ್ಸಾಮ್ ಬರ್ತಿರ್ತೀರಿ, ಫೈನಲ್ ಮಾರ್ಕ್ಸ್ 100 ಎಕ್ಸಾಮಿಗೆ ಬಂತೆ, ಅದರಲ್ಲಿ 60 ಮಾರ್ಕ್ಸ್ ಬಂದಿದೆ ಅಂತ ಅಸ್ಯೂಮ್ ಮಾಡಿ. ಆ 60 ಮಾರ್ಕ್ಸ್ ಏನು ಮಾಡ್ತಾರೆ ಅಂದರೆ 50 ಕನ್ವರ್ಟ್ ಮಾಡಿದರೆ ಡಿವೈಡ್ ಬೈ 2 ಮಾಡಿದರೆ ಅದಾಯಿತು 30. ಈಗ ನೋಡಿ, ಸಿ ಐ ಎ 35 ಇದೆ, ಸೆಮಿಸ್ಟರ್ ಎಂಡ್ ಎಕ್ಸಾಮ್ 30 ಇದೆ, ಎರಡೂ ಕೂಡಿಸಿದರೆ ಎಷ್ಟಾಯಿತು, 100 ಮಾರ್ಕ್ಸ್ ಆಯಿತು. ಈಗ ತಿಳಿತಾ? ಅಂದರೆ ಸಿ ಐ ಎ 50% ವೇಟೇಜ್ ಹಿಡಿತಾರೆ, ಎಸ್ ಡಬಲ್ ಇ 50% ವೇಟೇಜ್ ಹಿಡಿತಾರೆ. ಈಗ ಅಂದರೆ ಇಂಟರ್ನಲ್ ಜೊತೆಗೆ ಎಕ್ಸ್ಟರ್ನಲ್ಲು ಆ್ಯಡ್ ಮಾಡಿದ ಮೇಲೆ ಮಾರ್ಕ್ಸ್ ಎಷ್ಟು ಬಂತು, ಇಂಟರ್ನಲ್ ನಂದು 35 ಇತ್ತು, ಎಕ್ಸ್ಟರ್ನಲ್ 60 ಬಂದಿತ್ತು, ಅದನ್ನು 50ಗೆ ಕನ್ವರ್ಟ್ ಮಾಡಿದರೆ 30 ಆಯಿತು. 30 + 35
65 ಆಯಿತು. ಈಗ 65 ಆದ ನಂತರ ಇದಕ್ಕೆ ಯಾವ ಪಾಯಿಂಟ್ ಕೊಡ್ತಾರೆ ಇಲ್ಲಿ ನೋಡಿ, ಇಲ್ಲಿ ಕೊಡುವುದು ಎಸ್ ಜಿ ಪಿ ಎ. ಇಲ್ಲಿ ಪರ್ಸೆಂಟೇಜ್ ಇರುವುದಿಲ್ಲ ಡಿಪ್ಲೊಮಾದಲ್ಲಿ, ನೆನ್ಪಿಟ್ಕೊಳ್ಳಿ ಎಸ್ ಜಿ ಪಿ ಎ. ಈಗ ನಮ್ಮ ಹತ್ರ ಡಿ ಟಿ ಮುಖಾಂತರ ಬಂದಿರುವ ಒಂದು ಟೇಬಲ್ ಇದೆ. ಇಲ್ಲಿ ನಾವು ನೋಡ್ಬೋದು. ಫಸ್ಟ್ ನಾನು ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈಗ ಟೇಬಲಲ್ಲಿ ಲೆವೆಲ್ಸ್ ಇದ್ದಾವೆ. ಫಸ್ಟ್ ಲೆವೆಲ್ ಇಲ್ಲಿ ನೋಡಿ, ಎ ಪ್ಲಸ್ ಗ್ರೇಡ್. ಎ ಪ್ಲಸ್ ಗ್ರೇಡ್ ದ ಫಸ್ಟ್ ಲೆವೆಲ್ ಈಸ್, ಲೆಟ್ ಮಿ ಝೂಮ್ ಇಟ್, ಎ ಪ್ಲಸ್ ಗ್ರೇಡ್ ಎಲ್ಲಿಂದ ಎಲ್ಲಿ ತನಕ ಇದೆ? ಎ ಪ್ಲಸ್ ಗ್ರೇಡ್ ಏನಿದೆಯಲ್ಲ 91 ಮಾರ್ಕ್ಸ್ಲಿಂದ 100 ಮಾರ್ಕ್ಸ್ ಎ ಪ್ಲಸ್ ಗ್ರೇಡ್. ಇದಕ್ಕೆ ಪಾಯಿಂಟ್ಸ್ ಬರೋದು 10. ಅದೇ ರೀತಿ 81 to 90 ಈಸ್ ಎ ಗ್ರೇಡ್ 9 ಪಾಯಿಂಟ್ಸ್, ಮತ್ತು 71 to 80 ಮಾರ್ಕ್ಸ್ ಬಂದರೆ ಬಿ ಪ್ಲಸ್ 8 ಪಾಯಿಂಟ್ಸ್, 61 to 70 ಬಿ 7 ಪಾಯಿಂಟ್ಸ್, ಅದೇ ರೀತಿ 51 to 60 ಸಿ ಪ್ಲಸ್ 6 ಪಾಯಿಂಟ್ಸ್. ಈ ಥರ 45 to 60, 45 to 50 ಸಿ, ಮತ್ತು 40 to 44 4, ಮತ್ತು ಲೆಸ್ ದ್ಯಾನ್ 40 ಮಾರ್ಕ್ಸ್ ಬಂದರೆ, ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಎರಡೂ ಕೂಡಿ ಲೆಸ್ ದ್ಯಾನ್ 40 ಬಂದರೆ ಎಫ್ ಗ್ರೇಡ್, ದಟ್ ಈಸ್ ಫೇಲ್ ಅಂತ ಬರುತ್ತೆ. ದಟ್ ಈಸ್ ಫೇಲ್ ಅಂತ ಬರುತ್ತೆ. ಈಗ ಬನ್ನಿ, ನಾವು ವಿತ್ ದ ಎಕ್ಸಾಂಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ನನಗೆ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಕೂಡಿ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಅಂದರೆ, ಐ ಹ್ಯಾವ್ ಸ್ಕೋರ್ಡ್ 65 ಮಾರ್ಕ್ಸ್. ಅಂದರೆ 35 ಇಂಟರ್ನಲ್ ಇತ್ತು ನನಗೆ. ಫೈನಲ್ ಎಕ್ಸಾಮಿಗೆ 60 ಬಂದಿದ್ದು, 60 ಬಂದಿದ್ದನ್ನು ಅವ್ರು 50ಕ್ಕೆ ಕನ್ವರ್ಟ್ ಮಾಡಿದ್ದಾರೆ. 30 ಪ್ಲಸ್ 35 ಆಗಿದ್ದು ಎಷ್ಟು? 65. ಈಗ 65 ಬಂದರೆ, 65 ಮಾರ್ಕ್ಸ್ ಬಂದರೆ ಅದು ಯಾವ ಗ್ರೇಡ್ ಬರುತ್ತೆ? ನಾವು ಚೆಕ್ ಹಿಯರ್. ಇಲ್ಲಿ ನಾವು ನೋಡ್ಬೋದು, ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಎರಡೂ ಕೂಡಿಸಿದ್ರೆ 65 ಅಂದರೆ ದಿಸ್ ಫಾಲ್ಸ್ ಇನ್ ದಿಸ್ ಕ್ಯಾಟಗರಿ. ಅಂದರೆ 61 to 70 ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಎಷ್ಟು ಪಾಯಿಂಟ್ಸ್ ಬರ್ತವೆ ಆ ಸಬ್ಜೆಕ್ಟಿಗೆ? 7 ಪಾಯಿಂಟ್ಸ್ ಬಂತು. ನೋಡಿ, ಈ ಥರ ನಾವು ಸಬ್ಜೆಕ್ಟ್ ವೈಸ್ ಗ್ರೇಡ್ ಪಾಯಿಂಟ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ಒಂದು ವೇಳೆ ಈಗ ನಿಮಗೆ ಬಂದಿರುವುದು ಸಿ ಐ ಎ 50ಕ್ಕೆ 50 ಬಂದಿದೆ ಅಂತ ತಿಳ್ಕೊಳ್ಳಿ, ಮತ್ತು ಫೈನಲ್ ಎಕ್ಸಾಮಿಗೆ 60 ಬಂದಿದೆ ಅಂತ ತಿಳ್ಕೊಳ್ಳಿ. 30 ಪ್ಲಸ್ ಆವಾಗ 30 ಪ್ಲಸ್ 50 ಮಾಡಿದಾಗ 80 ಆಯಿತು. 80 ಆಯಿತು. ಅದು ಎಲ್ಲಿ ಬರುತ್ತಂದರೆ, ಇಲ್ಲಿ ನಾವು ನೋಡಬಹುದು, ದಟ್ ಫಾಲ್ಸ್ ಇನ್ 70 to 80 ರೇಂಜ್. ಬಿ ಪ್ಲಸ್ 8 ಪಾಯಿಂಟ್ಸ್ ಬರ್ತವೆ. ಈ ಥರ ಈಚ್ ಸಬ್ಜೆಕ್ಟದ್ದು ನಾವು ಗ್ರೇಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಗ್ರೇಡ್ ಪಾಯಿಂಟ್ ಆದ ನಂತರ ಎಲ್ಲ ಸಬ್ಜೆಕ್ಟ್ಸದ್ದು ಆಯಾ ಸೆಮಿಸ್ಟರ್ಗೆ, 1ನೇ ಸೆಮಿಸ್ಟರ್ಗೆ ಏನು ರಿಸಲ್ಟ್ ಬರುತ್ತೆ ಅದಕ್ಕೆ ಎಸ್ ಜಿ ಪಿ ಎ ಅಂತಾರೆ. 2ನೇ ಸೆಮಿಸ್ಟರ್ಗೆ ಏನು ರಿಸಲ್ಟ್ ಬರುತ್ತೆ ಅದಕ್ಕೆ ಕೂಡ ಎಸ್ ಜಿ ಪಿ ಎ ಅಂತಾರೆ. ಎವರೇಜ್ ಆಫ್ ಆಲ್ ಎಸ್ ಜಿ ಪಿ ಎ ಅದಕ್ಕೇನಂತಾರೆ? ಸಿ ಜಿ ಪಿ ಎ ಅಂತಾರೆ. ಈಗ ಸೆಮಿಸ್ಟರ್ ಮುಗಿದ ನಂತರ ಏನು ರಿಸಲ್ಟ್ ಬರುತ್ತಲ್ಲ ಅದಕ್ಕೇನಂತಾರೆ ಅಂದರೆ ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಎವರೇಜ್, ದಟ್ ಈಸ್ ಕಾಲ್ಡ್ ಎಸ್ ಜಿ ಪಿ ಎ ಅಂತಾರೆ. ಎಸ್ ಜಿ ಪಿ ಎ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕಂತ ನಾನು ಒಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೋಡಿ, ಎಸ್ ಜಿ ಪಿ ಎ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಇದೆ. ಸಬ್ಜೆಕ್ಟ್ ಕೋರ್ಸ್ ಕ್ರೆಡಿಟ್ ಇಂಟು ಏನು ಪಾಯಿಂಟ್ಸ್ ಬಂದಿರುತ್ತೆ ಡಿವೈಡ್ ಬೈ ಟೋಟಲ್ ಕೋರ್ಸ್ ಕ್ರೆಡಿಟ್. ಇದು ಎಕ್ಸಾಂಪಲ್ ಅಷ್ಟೇ, ಇದು ಆ್ಯಕ್ಚುಲ್ ನಾನು ಕ್ರೆಡಿಟ್ಸ್ ನಾನು ತೊಗೊಂಡಿದ್ದಿಲ್ಲ. ಇಲ್ಲಿ ಜಸ್ಟ್ ಎಕ್ಸಾಂಪಲ್ ನಾನು ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ, ಡಿಪ್ಲೊಮಾ ಸಬ್ಜೆಕ್ಟ್ಸಲ್ಲಿ ಎಲ್ಲ ಸಬ್ಜೆಕ್ಟ್ಸಿಗೆ ತಂದೇ ಆದ ಕ್ರೆಡಿಟ್ಸ್ ಇರ್ತವೆ. ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಇವೆಲ್ಲದಕ್ಕೂ ಕ್ರೆಡಿಟ್ಸ್ ಇದ್ದಾವೆ. ಈಗ ನಾವೇನು ಮಾಡಬೇಕಂದ್ರೆ, ಈ ಕೋರ್ಸಲ್ಲಿ ಈಗ ಇಲ್ಲಿ ನಾವು ನೋಡ್ಬೋದು, ಡಿಪ್ಲೊಮಾ ಸಿಲೆಬಸ್ಸಲ್ಲಿ ನಾವು ನೋಡಿದಾಗೆ ಎವ್ರಿ ಸಬ್ಜೆಕ್ಟಿಗೆ ಕ್ರೆಡಿಟ್ ಇರ್ತವೆ. ಎಕ್ಸಾಂಪಲ್, ಒಂದು ಸಬ್ಜೆಕ್ಟಿಗೆ 4 ಕ್ರೆಡಿಟ್ ಇದ್ದಾವೆ. ಈಗ ನನಗೆ ಬಂದಿರೋದು ಪಾಯಿಂಟ್ಸ್ 9. ಅದೇ ರೀತಿ 2ನೇ ಕೋರ್ಸಿಗೆ 3 ಕ್ರೆಡಿಟ್ ಇದ್ದಾವೆ, ನನಗೆ 8 ಪಾಯಿಂಟ್ಸ್ ಬಂದಿದೆ, ಅಂದರೆ ಇಂಟರ್ನಲ್ ಪ್ಲಸ್ ಎಕ್ಸ್ಟರ್ನಲ್ ಕೂಡಿ. ಅದೇ ರೀತಿ ಕೋರ್ಸ್ 3ನೇಗೆ 3 ಕ್ರೆಡಿಟ್ಸ್ ಇದ್ದಾವೆ, ಟೋಟಲ್ ಬಂದಿರೋದು 7 ಪಾಯಿಂಟ್ಸ್. ಈಗ ನಾನು ಏನು ಮಾಡಬೇಕಂದ್ರೆ 4 into 9 ಮಲ್ಟಿಪ್ಲೈ ಮಾಡಿದಾಗ ಬಂತು 36, 3 into 8 ಮಲ್ಟಿಪ್ಲೈ ಮಾಡಿದಾಗ ಬಂತು 24, 3 into 7 ನಾನು ಮಲ್ಟಿಪ್ಲೈ ಮಾಡಿದಾಗ ಬಂತು 21. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕ್ರೆಡಿಟ್ ಇಂಟು ಗ್ರೇಡ್ ಪಾಯಿಂಟ್ ಇವೆಲ್ಲದನ್ನು ನಾನು ಮಲ್ಟಿಪ್ಲೈ ಮಾಡಿದ ಮೇಲೆ ಇದನ್ನೆಲ್ಲದು ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿದಾಗೆ ನನಗೆ ಬಂದಿರೋದಷ್ಟು 81, 81 ಡಿವೈಡೆಡ್ ಬೈ ಇಲ್ಲಿ ಏನು ಕ್ರೆಡಿಟ್ಸ್ ಇದ್ದಾವೆ ಸಬ್ಜೆಕ್ಟ್ಸದ್ದು, ಆ ಸಬ್ಜೆಕ್ಟ್ಸದ್ದು ಕ್ರೆಡಿಟ್ಸ್ನ ಡಿವೈಡ್ ಮಾಡಿದಾಗ ನನಗೆ ಬರುತ್ತೆ 8.1. ದಿಸ್ ಈಸ್ ಮೈ ಸೆಮಿಸ್ಟರ್ ಎಂಡ್ ರಿಸಲ್ಟ್ 8.1 ಅಂತ. ನೋಡಿ, ಇದು 8.1 ಅಂದರೆ 81% ರಿಸಲ್ಟ್ ಅಲ್ಲ. 8.1 ಇದನ್ನು ನಾನು ಪರ್ಸೆಂಟೇಜ್ಗೂ ಕೂಡ
ಕನ್ವರ್ಟ್ ಮಾಡಬೇಕು. ಅದನ್ನು ನಾನು ಯಾವ ಥರ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಈಗ ನೋಡಿ, ಫಸ್ಟ್ ಸೆಮಿಸ್ಟರ್ ರಿಸಲ್ಟ್ ಬಂತು, ಸೆಕೆಂಡ್ ಸೆಮಿಸ್ಟರ್ ರಿಸಲ್ಟ್ ಬಂದಾಗ ಎರಡು ಸೆಮಿಸ್ಟರ್ದು ರಿಸಲ್ಟ್ ಎವರೇಜ್ ಮಾಡಿದಾಗ ಅದು ಬರೋದು CGPA, ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್. ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಇರೋ ಫಾರ್ಮುಲಾ ಇಲ್ಲಿದೆ. ಜಸ್ಟ್ ಫಾರ್ಮುಲಾ ನೋಡಿ, ಈ ಫಾರ್ಮುಲಾ ತಿಳಿಲಿಲ್ಲ ಅಂದರೆ ನಾನು ಎಕ್ಸಾಂಪಲ್ ಮುಖಾಂತರ ನಿಮ್ದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಟೋಟಲ್ ಕ್ರೆಡಿಟ್ಸ್ ಇಂಟು SGPA ಆಫ್ ಈಚ್ ಸೆಮಿಸ್ಟರ್ ಡಿವೈಡೆಡ್ ಬೈ ಟೋಟಲ್ ಕ್ರೆಡಿಟ್ಸ್ ಆಫ್ ಆಲ್ ಸೆಮಿಸ್ಟರ್. ಬನ್ನಿ ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳುವ. ಈಗ 1ನೇ ಸೆಮಿಸ್ಟರ್ಗೆ 20 ಕ್ರೆಡಿಟ್ಸ್ ಇದ್ದಾವೆ, ನಂದು SGPA 7.8 ಇದೆ. ನಾನು ಎರಡೂ ಇದನ್ನು ಮಲ್ಟಿಪ್ಲೈ ಮಾಡ್ತೀನಿ. ಮಲ್ಟಿಪ್ಲೈ ಮಾಡಿದಾಗ ನನಗೆ ಬರೋದು 156. ಅದೇ ರೀತಿ 2ನೇ ಸೆಮಿಸ್ಟರ್ದು 22 ಕ್ರೆಡಿಟ್ಸ್ ಇದ್ದಾವೆ, 8.2 SGPA ಇದೆ, ನಾನು ಕ್ಯಾಲ್ಕುಲೇಟ್ ಮಾಡಿದಾಗ 180 ಬರುತ್ತೆ. ಈ ಥರ ನಾನು ಟೋಟಲ್ ಕ್ರೆಡಿಟ್ಸ್ ನನಗೆ ಬಂತು ಮತ್ತು ಕ್ರೆಡಿಟ್ ಮತ್ತು SGPA ಮಲ್ಟಿಪ್ಲೈ ಮಾಡಿದಾಗ ಎರಡು ಬಂದಾಗ ಇಲ್ಲಿ ನೋಡಿ, SGPA ಏನು ಮಾಡಬೇಕಂದ್ರೆ ದಿಸ್ ಕ್ರೆಡಿಟ್ ಇಂಟು SGPA ಏನು ಮಲ್ಟಿಪ್ಲೈ ಮಾಡಿದೆ ನಾನು ಡಿವೈಡೆಡ್ ಬೈ 66 ಟೋಟಲ್ ಕ್ರೆಡಿಟ್ ಮಾಡಿದಾಗ ನನಗೆ ಬರೋದು SGPA 8.00 SGPA. ಅಂದರೆ ಇದು SGPAದು ಎವರೇಜ್ ಮಾಡಿದಾಗ ಬರೋದು CGPA. ಅಂದರೆ ಒಂದೇ ಒಂದು ಸೆಮಿಸ್ಟರ್ ರಿಸಲ್ಟ್ ನೋಡಿದಾಗ ನಾ ಹೇಳೋದು ಅದು SGPA, ಮತ್ತು 1ನೇ ಸೆಮಿಸ್ಟರ್, 2ನೇ ಸೆಮಿಸ್ಟರ್, 3ನೇ ಸೆಮಿಸ್ಟರ್ ರಿಸಲ್ಟದ್ದು ಎವರೇಜ್ ಮಾಡೋದು ಅದಕ್ಕೆ CGPA ಅಂತಾರೆ. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ CGPA. ಈಗ ಬನ್ನಿ, ಈಗ ಯಾವ ಥರ ರಿಸಲ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡುವ. ಈಗ ನೋಡಿ, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್. ಒಂದು ವೇಳೆ ನಿಮ್ಮದು SGPA ಅಥವಾ CGPA 7.75ಕ್ಕಿಂತ ಮೇಲೆ ಇತ್ತಂದರೆ ಅದಕ್ಕೆ FCD ಅಂತಾರೆ, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್. ಒಂದು ವೇಳೆ ರಿಸಲ್ಟ್ 6.75 ಟು 7.74 ಇತ್ತಂದರೆ ಫಸ್ಟ್ ಕ್ಲಾಸ್ ಅಂತಾರೆ. 6.6474ಕ್ಕಿಂತ ಕಡಿಮೆ ಇತ್ತಂದರೆ ಅದಕ್ಕೆ ಸೆಕೆಂಡ್ ಕ್ಲಾಸ್ ಅಂತಾರೆ. ಮತ್ತು ಈ ಥರ ರಿಸಲ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ಪರ್ಸೆಂಟೇಜ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಲ್ಲಿ ನೋಡಿ, ಇಟ್ಸ್ ವೆರಿ ಸಿಂಪಲ್. ನಿಮ್ದು ಏನು CGPA ಏನು ಬಂದಿರುತ್ತೆ, CGPA -0.75 ಇಂಟು 10 ಮಾಡಿದಾಗ ಅದು ಬರೋದು ಪರ್ಸೆಂಟೇಜ್. ಎಕ್ಸಾಂಪಲ್ ನೋಡಿ, 8.25 ಬಂದಿದೆ, 8.25 -0.75 ಮಾಡ್ತೀನಿ, ಇಂಟು 10 ಮಾಡಿದಾಗ ನಾನು ಬರೋದು 75%. ಈ ಥರ ನಾವು ರಿಸಲ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.